ಜಸ್ಟ್ 10 ಮಿನಿಟ್ಸಲ್ಲಿ ಹಾಗಲಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ನೋಡೋಣ. Audio Jungle. ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಟಚ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಆಗಲೇ ಹೇಳ್ದಾಗೆ ಅತಿ ಕಮ್ಮಿ ಸಮಯದಲ್ಲಿ ಹಾಗಲಕಾಯಿ ಪಲ್ಯನ ಕ್ವಿಕ್ಕಾಗಿ ಯಾವ ಮೆಥಡಲ್ಲಿ ಮಾಡ್ಕೋಬೋದು ಅಂತೇಳಿ ನಾನು ನಿಮ್ಮ ಜೊತೆ ಇವತ್ತು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಹಾಗಲಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಳ್ಳುಪ್ಪನ್ನು ಸೇರಿಸ್ಕೊಂಡು ಎತ್ತಿಟ್ಕೊಂಡಿದ್ದೆ. ನೆಕ್ಸ್ಟು ಅದಕ್ಕೆ ನಾನು ಸ್ವಲ್ಪ ಹಾಟ್ ವಾಟರ್ನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಕಹಿ ಇರುತ್ತೆ ಅಲ್ವಾ ಹಾಗಲಕಾಯಲ್ಲಿ, ಆ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಕಹಿನೇ ಇರೋದಿಲ್ಲ. ಸೊ ಹಾಗಾಗಿ ಹಾಟ್ ವಾಟರ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಟರ್ಮರಿಕ್ನ ಹಾಕ್ಕೊಂಡು ವಾಶ್ ಮಾಡಿ ನೀರಿನ ಅಂಶ ಎಲ್ಲ ಹೋಗೋ ತನಕ ನೀಟಾಗಿ ಕೈಯಿಂದ ಅದನ್ನು ಸ್ಕ್ವೀಸ್ ಮಾಡಿಕೊಂಡು ನಾನು ಇನ್ನೊಂದು ಪಾತ್ರೆಗೆ ಅದನ್ನು ಎತ್ತಿ ಇಟ್ಕೋತಾ ಇದ್ದೀನಿ. ಇದಕ್ಕೂ ಮುಂಚೆ ನನ್ನ ಚಾನಲ್ನಲ್ಲಿ ಇನ್ನೊಂದು ಮೆಥಡಲ್ಲಿನೂ ಕೂಡ ಹಾಗಲಕಾಯಿ ಪಲ್ಯ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ. ಸೊ ಇಂಟ್ರೆಸ್ಟ್ ಇದ್ದವರು ಆ ವಿಡಿಯೋನು ಕೂಡ ನೀವು ವಾಚ್ ಮಾಡ್ಬೋದು. ಸೊ ಇದಿಷ್ಟನ್ನು ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಸ್ವಲ್ಪ ಹಾಟ್ ವಾಟರ್ ಮತ್ತು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ದು ನೀರು ಇರುತ್ತೆ ಅಲ್ವಾ, ಇದನ್ನು ನಾನು ವೇಸ್ಟ್ ಮಾಡೋದಿಲ್ಲ. ಸ್ವಲ್ಪನ ತೊಗೊಂಡು ಇದನ್ನು ನಾನು ಕುಡಿತೀನಿ. ಯಾಕಂದರೆ ಇದರಿಂದ ತುಂಬಾ ಬೆನಿಫಿಟ್ ಇದೆ ನಮ್ಮ ಬಾಡಿಯಲ್ಲಿ. ಸೊ ಹಾಗಾಗಿ ನನಗೆ ಗೊತ್ತಿರೋ ಹಾಗೆ ನಮ್ಮ ಬಾಡಿಯಲ್ಲಿರುವಂತಹ ಶುಗರ್ ಫ್ರೈಕ್ನ ಕೂಡ ಕಮ್ಮಿ ಆಗುತ್ತೆ ಮತ್ತು ತುಂಬ ಹೆಲ್ದಿ ಥರ ಫೀಲ್ ಆಗುತ್ತೆ. ಹೆಚ್ಚು ನಮಗೆ ಆ ವಾಟರ್ನಲ್ಲಿ ಬೆನಿಫಿಟ್ಸ್ ಇರೋದ್ರಿಂದ ನಾನು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಒಂದು ಚಿಕ್ಕ ಗ್ಲಾಸಲ್ಲಿ ಅದನ್ನು, ಒಂದು ಟೀ ಕಪ್ ಗ್ಲಾಸಲ್ಲಿ ಅದನ್ನು ಕುಡೀರಿ. ತುಂಬಾ ನಮ್ಮ ಬಾಡಿಗೆ ಅದರಿಂದ ಬೆನಿಫಿಟ್ ಇದೆ. ಸೊ ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಆವಾಗಲೇ ನಾವು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದಂತಹ ಹಾಗಲಕಾಯಿ ಪೀಸಸ್ ಇದೆ ಅಲ್ವಾ, ಅದನ್ನೆಲ್ಲನೂ ಕೂಡ ನಾನಿಲ್ಲಿ ಆ ಕುಕ್ಕರ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಒಂದು 5 to 10 ಮಿನಿಟ್ಸ್ ನೀಟಾಗಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್. ಹಾಗಾಗಿ ಸ್ವಲ್ಪ ಒಂದು 5 to 10 ಮಿನಿಟ್ಸ್ ನೀಟಾಗಿ ನಾವು ಹಾಗಲಕಾಯಿನ ಫ್ರೈ ಮಾಡ್ಕೋಬೇಕು. ಹಾಗಲಕಾಯಿ ಪಲ್ಯನ ಅಪ್ಪ ಬೇಡ ಕಹಿ ಅನ್ನೋರಿಗೆ ಈ ಮೆಥಡಲ್ಲಿ ಒಂದ್ಸತಿ ಮಾಡಿಕೊಟ್ಟು ನೋಡಿ, ತುಂಬಾ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗೂ ಇರುತ್ತೆ ಕೂಡ, ಟೇಸ್ಟು ಕೂಡ ತುಂಬ ಕಮ್ಮಿ ಸಮಯದಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಮತ್ತೆ ಅದನ್ನು ಬೇರೆ ಪಾತ್ರೆಗೆ ಎತ್ತಿ ಇಟ್ಕೋತಾ ಇದ್ದೀನಿ. ಅದೇ ಕುಕ್ಕರ್ಗೆ ಮತ್ತೆ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಆಯಿಲ್ನ ಬಿಸಿ ಆಗೋದಕ್ಕೆ ಬಿಡಬೇಕು. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಸೋಂಪು ಕಾಳು ಇದಿಷ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಹೆಸರುಬೇಳೆ ಇದಿಷ್ಟನ್ನು ಕೂಡ ಸೇರಿಸ್ಕೋಬೋದು. ಚೆನ್ನಾಗಿ ಅನಿಸುತ್ತೆ ಪಲ್ಯದಲ್ಲಿ. ಇಲ್ಲ ಅಂತಂದರೆ ಇದಿಷ್ಟನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಆಯಿಲ್ ಬಿಸಿಯಾಗಿದೆ ಅಲ್ವಾ, ಸೊ ಎಲ್ಲದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಈ ಹಾಗಲಕಾಯಿ ಪಲ್ಯ ಬಂದು ಚಪಾತಿಗೆ ಆಗಿರ್ಬೋದು, ರೊಟ್ಟಿಗೆ ಆಗಿರ್ಬೋದು, ಅಥವಾ ಮಿಕ್ಕಿದ್ರೆ ನಾವು ಊಟದ ಜೊತೆಗೆ ನಂಚ್ಕೊಳ್ಳೋದಕ್ಕೂ ಕೂಡ ಇದನ್ನು ನಾವು ಬಳಸ್ಕೋಬೋದು. ಪಲ್ಯದ ಥರನೂ ಕೂಡ ನಾವು ಊಟದ ಜೊತೆಗೆ ತಿನ್ಬೋದು. ಬಟ್ ತುಂಬ ಜನ ಆ ಥರ ಇಷ್ಟಪಡೋದಿಲ್ಲ. ರೊಟ್ಟಿಗೆ ಚಪಾತಿಗೆ ಆಲ್ಮೋಸ್ಟ್ ನಾವೆಲ್ಲ ಮಾಡುವಂಥದ್ದಲ್ವ. ಸೊ ಈ ಥರ ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟು ನಾನು ಕರಿಬೇವನ್ನ ಎಲ್ಲನೂ ಕೂಡ ಹಾಕೋತಾ ಇದ್ದೀನಿ. ನಾನು ಮುಂಚೆನೇ ಇಲ್ಲಿ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಇದಿಷ್ಟನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಅದಷ್ಟನ್ನು ಕೂಡ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡಾದಮೇಲೆ ಫಸ್ಟಿಗೆ ನಾನಿಲ್ಲಿ ಆನಿಯನ್ನ ಹಾಕೋತಾ ಇದ್ದೀನಿ. ಈರುಳ್ಳಿನ ಮುಂಚೆ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಫ್ರೈ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಸೊ ತುಂಬ ಫಾಸ್ಟಾಗಿ ಆಗಬೇಕು ಅನ್ನುವಾಗ ಈ ಟ್ರಿಕ್ನ ಯೂಸ್ ಮಾಡಿ. ನೆಕ್ಸ್ಟು ನಾನಿಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಗ್ರೀನ್ ಚಿಲ್ಲಿ ಇದಿಷ್ಟನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ನೀಟಾಗಿ ಅದಷ್ಟನ್ನು ಕೂಡ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮು ಹಿಡಿಯುತ್ತೆ. ಅಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಆದ್ರೇ ನಮಗೆ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಿ ಬರೋದು. ಸೊ ಹಾಗಾಗಿ ಒಂದು 5 to 10 ಮಿನಿಟ್ಸ್ ಅದಷ್ಟನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಿಷ್ಟನ್ನು ಕೂಡ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಖಾರದ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಚಿಲ್ಲಿನೇ ಏನಾದರೂ ಜಾಸ್ತಿ ಯೂಸ್ ಮಾಡಿದ್ದೀರಾ ಅಂತ ಅಂದರೆ ಜಸ್ಟ್ ಧನಿಯಾ ಪುಡಿನ ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಯೂಸ್ ಮಾಡಿದರೆ ನೀವು ಅಚ್ಕಾರದ ಪುಡಿನೂ ಕೂಡ ಯೂಸ್ ಮಾಡ್ಕೋಬೋದು. ಇದಿಷ್ಟನ್ನು ಕೂಡ ಹಾಕ್ಕೊಂಡು ಆದಮೇಲೆ 1-2 ಸತಿ ನೀಟಾಗಿ ಅದಷ್ಟನ್ನು ಮಿಕ್ಸ್ ಮಾಡಿಕೊಂಡು
ನೆಕ್ಸ್ಟು ಅದಕ್ಕೆ ಮುಂಚೆನೇ ನಾನಿಲ್ಲಿ ಹುಳಿನ ನೆನೆಸಿ ಇಟ್ಟಿದ್ದೆ. ಸ್ವಲ್ಪ ಬಿಸಿ ನೀರನ್ನ ಹಾಕಿ ನೆನೆಸಿ ಇಟ್ಟಿಲ್ಲ ಅಂದರೆ ಸ್ವಲ್ಪ ಬಿಸಿ ನೀರನ್ನ ಹಾಕಿದ್ರೆ ಹುಳಿ ನಮಗೆ ಬೇಗನೆ ನೆನ್ಬಿಡುತ್ತೆ. ನೀಟಾಗಿ ಕೈಯಿಂದ ಚೂಚ್ಕೊಂಡು ಸೇರಿಸ್ಕೋಬೋದು. ಸ್ವಲ್ಪ ನಾನಿಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಕೂಡ ಸೇರಿಸ್ಕೊಂಡಾದಮೇಲೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹಾಗಲಕಾಯಿ ಪೀಸಸ್ನ ನಾನಿಲ್ಲಿ ಕುಕ್ಕರ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದ ಆದಮೇಲೆ ಅಷ್ಟನ್ನು ಕೂಡ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾವೇನು ಆವಾಗಲೇ ಟೊಮೊಟೊ, ಹುಳಿ ಮತ್ತು ಖಾರ ಎಲ್ಲ ಹಾಕಿದ್ದೀವಿ ಅಲ್ವಾ, ಸೊ ಅದೆಲ್ಲದು ಒಗ್ಗರಣೆ ಜೊತೆಗೆ ಈ ಪೀಸಸ್ನೆಲ್ಲನೂ ಕೂಡ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಸ್ವಲ್ಪ ನಾವಿಲ್ಲಿ ವಾಟರ್ನ ಆ್ಯಡ್ ಮಾಡಬೇಕು. ತುಂಬಾ ವಾಟರ್ನ ಆ್ಯಡ್ ಮಾಡಬೇಡಿ, ಸಾಂಬಾರು ಥರ ಆಗೋಗ್ಬಿಡುತ್ತೆ. ಸೊ ನಮಗೆ ಇದು ಪಲ್ಯನ ಮಾಡ್ತಿರೋದ್ರಿಂದ ಒಂದು ಅರ್ಧ ಕಪ್ಪಷ್ಟು ವಾಟರ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ರುಚಿಗೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವಿಲ್ಲಿ ಹಾಕ್ಕೊಂಡು ಕೊತ್ತಂಬರಿ ಮತ್ತು ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಎರಡನ್ನೂ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದಿತ್ತು ಅಂದರೆ ಓಕೆ. ಸೊ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಲಾಸ್ಟಲ್ಲಿ ಹಾಕ್ಕೊಂಡು ಕಡಿಮೆ ಸಮಯದಲ್ಲಿ ನಮಗೆ ಹಾಗಲಕಾಯಿ ಪಲ್ಯ ರೆಡಿಯಾಗಿಬಿಡತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್.